ಅಂತ. ಇದ್ರ ಹಿಂದೆ ಸಾರ್ವಜನಿಕ ಹಿತಾಸಕ್ತಿ ಇದೆ. ನಮ್ಮ ಜನರು ಯಾರು ಪ್ರೈವೇಟ್ ಆಸ್ಪತ್ರೆ ಹೋಗಬಾರ್ದು, ಯಾಕಂದ್ರೆ ನಮ್ಮ ವ್ಯವಸ್ಥೆನೂ ಸರಿಯಾಗಿದೆ ಅಂತ ಹೇಳಿ ನಾವು ಜನರಿಗೆ ಎಕ್ಸಾಂಪಲ್ ಆಗಬೇಕು ಅಂತ ಹೇಳಿ ನಮ್ಮ ತಾಯಿಗೆ ಹುಷಾರಿದ್ದಾಗ ನಾವು ಹೃದಯದಲ್ಲೇ ಟ್ರೀಟ್ಮೆಂಟ್ ಕೊಡಿಸಿದೀವಿ, ಬೇರೆ ಕಡೆ ಕೊಡಿಸಿಲ್ಲ. ಯಾಕಂದ್ರೆ ನಮ್ಮ ಬಡವರಿಗೆ ವಿಶ್ವಾಸ ಬರಬೇಕು, ನಾವು ಆಸ್ ಎನ್ ಎಕ್ಸಾಂಪಲ್ ಲೀಡ್ ಮಾಡಬಹುದು. ಬೇರೆಯವ್ರು ಹೇಳಿದ್ರು ನನಗೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗೋಣ ಅಂತ, ನಾನು ಬೇಡ ಅಂತ ಹೇಳಿದೆ. ನಾವು ಒಂದ್ ವೇಳೆ ನಮ್ಮ ತಂದೆ ತಾಯಿಗೆ, ನಮ್ಮ ಕುಟುಂಬ ಜನರಿಗೆ ನಾವು ಇಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಜನರಿಗೆ ವಿಶ್ವಾಸ ಬರುತ್ತೆ. ಹಾಗಾಗಿ ನಮ್ಮ ತಾಯಿಗೆ ನಾನು ಜೈದಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ. ನನ್ನ ಆಸ್ಪತ್ರೆಗಳ ಮೇಲೆ ನಮ್ಗೆ ಅಷ್ಟು ವಿಶ್ವಾಸ ಇದೆ. ಬೇರೆಯವ್ರು ಏನೇ ಹೇಳ್ಬೋದು, ನಾವು ಯಾಕೆ ಮಾಡಿದೀವಿ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಡಿದೀವಿ. ಹಾಗಾಗಿ ಇವತ್ತು ಇಷ್ಟೊಂದು ಅಭಿವೃದ್ಧಿ ಕೆಲಸ ಯಾಕೆ ಸಾಧ್ಯ ಆಗಿದೆ ಅಂತಂದ್ರೆ ನಮ್ಮ ಸರ್ಕಾರ ಬಡವರ ಬಗ್ಗೆ ಕಾಳಜಿ ಇದೆ ಅಂತ ಮಾಡಕ್ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ಇಷ್ಟೊಂದು KKRDB 5,000 ಕೋಟಿ ಕೊಟ್ಟಿದ್ರಿಂದ ಬಹಳ ದೊಡ್ಡ ಇದು ನಮ್ಮ ಭಾಗಕ್ಕೆ ಒಂದು ಲಾಭ ಆಗಿದೆ. ಈ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ನಾವು ಮರಿಬಾರ್ದು ಅಂತಕ್ಕಂಥದಕ್ಕೆ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಬಡಕಪಳ್ಳಿ ಗ್ರಾಮದಲ್ಲಿ ನಾನು ಸ್ವಲ್ಪ ಭಾವುಕವಾಗಿ ಮಾತಾಡಿದೆ, ಇದು ಯಾರು ಅನ್ಯತಾ ಭಾವಿಸಬಾರ್ದು. ಹಾಗಾಗಿ ತಾವೆಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದ, ಯಾಕಂದ್ರೆ ಮೊನ್ನೆನೇ ಅದು ಆಗ್ಬೇಕಾಗಿತ್ತು ಕಾರ್ಯಕ್ರಮ, ಅದು ಮಳೆ ಬಂದು ತಾವೆಲ್ಲ ಬೇಜಾರು ಮಾಡ್ಕೊಂಡ್ರಿ. ಅದಕ್ಕೆ ನಾನು ಇಮಿಡಿಯೇಟ್ಲಿ ಇದು ಫಂಕ್ಷನ್ ಮಾಡೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಲ್ಲಿ ನಾನು ಬಂದಿದ್ದೀನಿ. ತಾವೆಲ್ಲ ಪ್ರೀತಿ ತೋರಿಸಿದಿರಿ. ಎಲ್ಲಾ ಚುನಾವಣೆಯಲ್ಲಿ ಬೆಳಕಪಳ್ಳಿಯಲ್ಲಿ ನನಗೆ ಭಾರಿ ಬಹುಮತವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.